ಸಾ ಬಾಣ್ಲಿ ಬಾಸ್ಗೆ ಕಾರ್ಡ್ ಏನೋ ಬೇಕಾ ಕೇಳ್ಬಿಡಿ ಸಾ. ನಾನು ಕಾರ್ಡ್ ಬೇಡ್ರಿ, ನಮ್ಗೆ ಯಾಕ್ರಿ ಕಾರ್ಡು? ನಾವೇನು ಪೋಸ್ಟ್ ಕಾರ್ಡ್ ಯೂಸ್ ಮಾಡಲ್ಲ, ಏನಿಲ್ಲಪ್ಪ. ಏನಿದ್ರು ಬರೀ ಇಮೇಲು ಇಲ್ಲ ಫಿಮೇಲ್. ಮೇಲಕ್ಕೆ ಕಾರ್ಡ್ ಯಾಕಿರ್ಬೇಕು? ಸಾ ಮೇಲೋಗಕ್ಕೆ ಒಂದು ಪಾಸ್ಪೋರ್ಟ್ ಆದ್ರೂ ಬೇಡವಾ? ಮೇಲೆ ಅಂದ್ರೆ ಸಾ ಓ ಶರಾಬೈತೆ. ಮೇಲಕ್ಕೆ ಹೋದ್ರೆ ಯಾರು ಕೇಳ್ತಾರೆ ನಮ್ಮನ್ನ? ನಿಮಗೆ ಗೊತ್ತಿಲ್ಲ ಸಾರ್, ಎಲ್ಲಾ ಡೀಟೇಲ್ಸ್ನು ತಗೊಂಡೋಗ್ಬೇಕು. ಇಲ್ಲ ಅಂತಂದ್ರೆ ಮೇಲಿಂದ ತಳ್ಳಿಬಿಡ್ತಾರೆ. ತ್ರಿಶಂಕು ಸ್ವರ್ಗ. ಬರ್ತ್ ಸರ್ಟಿಫಿಕೇಟಿಗೆ ಡೇಟ್ ಎಷ್ಟು ಮುಖ್ಯನೋ ಅಷ್ಟೇ ಡೆತ್ ಸರ್ಟಿಫಿಕೇಟು ಮುಖ್ಯ. ನಾನು ಬದುಕಿರೋವಾಗ್ಲೇ ಡೆತ್ ಸರ್ಟಿಫಿಕೇಟ್? ಡೇಟ್ನ ಖಾಲಿ ಬಿಟ್ಟಿರ್ತಾರೆ, ಮೇಲ್ ಹೆಸರು ಹೇಳಿದಾಗ ತುಂಬಿಕೊಡಿ ಸರ್. ಸುಮ್ಮನೆ ಯಾರು ನಿಮ್ ತಲೆ ಕೆಡಿಸಿದವರು? ಆನಂದ ಅಂತ ತುಂಬಾ ಹೆಲ್ಪ್ ಮಾಡೋದು ಬಂದಿದ್ದಾನೆ. ನಮ್ಮ ಶ್ರೀಮತಿಗೆ ಅವನು ಫ್ಯಾನ್ ಸಾರ್. ನಿಮ್ಗೆ ಯಾವ ಕಾರ್ಡ್ ಬೇಕಾದ್ರೂ ಮಾಡಿಸ್ಕೊಡ್ತಾನೆ. ಹಾಗಾದ್ರೆ ನನ್ಗೊಂದು ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊಡ್ರಿ. 10 ಲಕ್ಷ ರೂಪಾಯಿ ಲಿಮಿಟ್ ಅಪ್ಪ, ಆಗತ್ತಾ? ಸುಮ್ಮನೆ ಎದ್ದೋಗ್ರೆ ಕೆಲಸ ನೋಡೋಗ್ರೆ ಕಾಮ್ ಚೋರ್ಸ್. ಅದಕ್ಕೆ ಏನ್ ಸ್ಪೆಷಲ್ ಇವತ್ತು? ಮೆಣಸೆಲ್ಲ ಹಾಕಿ ಬ್ರೆಡ್ ಪೊಂಗಲ್ ಮಾಡಿದೀನಿ. ಅದಕ್ಕೆ ನಿಮಗೆ ಬ್ರೆಡ್ ಹಾಕ್ತಲೆ ಪೊಂಗಲ್ ಮಾಡಕ್ಕೆ ಬರಲ್ವಾ? ನಿಮ್ಮಿಯವ್ರೆ ಎಂಥ ಮಾತು ಅಂತ ಆಡ್ಬಿಟ್ರಿ. ನಮ್ಮ ಅಕ್ಕೆಗೆ ಬ್ರೆಡ್ ಹಾಕ್ತಾ ಏನಾದ್ರೂ ಮಾಡಕ್ ಬರುತ್ತೆ? ನನ್ಗೆ ಈ ಪೊಂಗಲ್ ಗಿಂಗಲ್ಲೆಲ್ಲ ಏನು ಬೇಡ. ಆ ಒಣಗಿರೋ ಬ್ರೆಡ್ ಕೊಡು, ಕಚ ಕಚ ಅಂತ ತಿನ್ಕೋತೀನಿ. ಅಮ್ಮ ಪ್ಲೇನ್ ಬ್ರೆಡ್ ಚೆನ್ನಾಗಿರಲ್ಲ ಅಮ್ಮ, ಅಟ್ಲೀಸ್ಟ್ ಅದ್ರ ಜೊತೆಗೆ ಚಟ್ನಿ ಪುಡಿ ತುಪ್ಪ ಏನಾದ್ರು ಇಟ್ಕೋ. ಪಾಪು ಇನ್ನ ಅಂತ ದುರ್ಗತಿ ನನಗೆ ಬಂದಿಲ್ಲಪ್ಪ. ಇವತ್ ಸಂಜೆ ಮಹಿಳಾ ಸಮಾಜದಲ್ಲಿ ಮೀಟಿಂಗ್ ಇಟ್ಕೊಂಡಿದೀನಿ. ಅಲ್ಲಿ ಮಸಾಲೆ ದೋಸೆ ತರ್ಸ್ಕೊತೀನಿ, ತಿಂತೀನಿ. ಓಕೆ? ವಾವ್, ಬೆಣ್ಣೆ ಮಸಾಲೆ ದೋಸೆ ಬಟರ್ ಪುಟ್ ಮಾಡಿರ್ತಾರೆ. ಭಟ್ರೆ ದೋಸೆ ಹಾಕಿ ಬಟರ್ ಹಾಕೋದು. ಅಮ್ಮ ಅದೇನೋ ಕಾರ್ಡ್ಗಳು ಮಾಡಿಸ್ತೀವಿ ಅಂತ ಹೇಳಿದ್ವಲ್ಲ, ಅವ್ರು ಇನ್ನೂ ಬಂದಿಲ್ವಾ? ಇಲ್ಲ ಕಣೋ, ನಾಳೆ ನಾಡಿದ್ರಲ್ಲಿ ಬಂದು ಕೊಡ್ತಾರೆ ಅನ್ಸತ್ತೆ. ಅಮ್ಮ ಅವರು ಬಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೋಮ್ಮ. ನಮ್ಮ ಆಫೀಸಲ್ಲೂ ಸುಮಾರು ಜನ ಕೇಳ್ತಿದ್ರು ಆನಂದ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ. ಸ್ವೀಟು ಡಬ್ಬಿಗೆ ಏನ್ ಹಾಕಿದ್ಯಾ? ಸ್ಪೆಷಲ್ ಬ್ರೆಡ್ ಕೋಫ್ತಾ ವಿತ್ ಬನ್ ಅಂಡ್ ಕರ್ರಿ. ಪಾಪು ಯಾವ ಖುಷಿಲ್ ಕೇಳ್ತೀಯ ಡಬ್ಬಿಗೆ ಏನಿದೆ ಅಂತ? ಬ್ರೆಡ್ ಇದೆ, ಒಂದು ಔತರ ಇರುತ್ತೆ ತಾರೆ, ತೊಗೊಂಡು ಹೋಗ್ಬೋದಲ್ವಾ? ಕರಿ. ಸರಿ ಬಾಯ್ ಬಾಯ್. ಚಕ್ರ ತಗೊಂಬಾ. ಕಮಡಿ. ನಮ್ ದೇವತೆ ಇದ್ದಾರ? ಹಾ, ಇಲ್ಲೇ ಇದ್ದಾರೆ. ಶ್ರೀಹರಿ, ನಮಿತಾ, ಶ್ರೀಮತಿ. ಮೇಡಮ್ ಅವರೇ, ಇದ್ರೊಳಗೆ ಒಟ್ಟು 9 ಕಾರ್ಡ್ ಅವರಿ. ಇದ್ರ ಸರ್ವಿಸ್ ಚಾರ್ಜು 9 ರೂಪಾಯಿ. ಬರೀ 9 ರೂಪಾಯ? ನೀವು ಅಟ್ಲೀಸ್ಟ್ 1,000 ರೂಪಾಯಿ ತಗೋಬೇಕು. ಬೇಡ್ರಿ ಮೇಡಮ್ ಅವರೇ, ಮಾತಿಗೆ ತಪ್ಪಿದ್ರ ನಾ ಸತ್ತಂಗ್ರಿ. ನಾ ಅವತ್ತ ಹೇಳಿನಲ್ರಿ, ಟೋಕನ್ ಅಂತ ಹೇಳಿ 1 ರೂಪಾಯಿ ತಗೋತೀನಿ ಅಷ್ಟೇ. ಟಂಟಡಾನ್, ತಗೊಳ್ಳಿ 10 ರೂಪಾಯಿ ಇಟ್ಕೊಳ್ಳಿ. ಬೇಡ್ರಿ ಮೇಡಮ್ನವ್ರೆ, 9 ಕಾರ್ಡಿಗೆ 9 ರೂಪಾಯಿ ಅಷ್ಟೇ. ತಗೋರಿ 1 ರೂಪಾಯಿ. ಈ ತರ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಎಷ್ಟು ಟೈಮು ದುಡ್ಡು ಖರ್ಚಾಗಿರುತ್ತೆ ಅಂತ ನನಗೆ ಗೊತ್ತು. ಆದ್ರೂ ನೀವೇನು ತಗೋತಾ ಇಲ್ವಲ್ಲ. ನಿಮ್ಮಂತ ಸರಳ ಸುಂದರ ಸಾಮಾಜಿಕ ವ್ಯಕ್ತಿನ ನಾನು ಎಲ್ಲೂ ನೋಡಿಲ್ಲ. ಇದೆಲ್ಲ ಒಂದು ಸೋಷಿಯಲ್ ಸರ್ವಿಸ್ ಮೇಡಮ್ನವ್ರೆ. ನಮ್ಮಿಂದ ಇನ್ನೊಬ್ರು ಕಲಿಬೇಕ್ರಿ. ಇದರಿಂದ ಎಷ್ಟು ಅನುಕೂಲ ಅದ ಅಂತ ಹೇಳಿ ಮುಂದೆ ನಿಮ್ಗೆ ತಿಳಿದೈತಿ. ನಾನೇನ್ ಬರ್ತೀನ್ರಿ ಮೇಡಮ್ನವ್ರೆ. ಒಂದ್ ಮಾತು ಹೇಳ್ತೀನ್ರಿ, ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ನೋಡಿದ್ರ ಯಾವ್ದೋ ಶಕ್ತಿ ದೇವತೆನ ನೋಡ್ದಂಗ ಆಗ್ತಿತ್ರಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ. ನಾನು ಬರ್ತೀನಿ. ಏನಿ ಮೇಡಮ್, ಇಲ್ಲಿಯೇ ಮುಖ ಮುಚ್ಚಿ ಹೊಡ್ಕೋತ್ಯಾ? ಶ್ರೀಹರಿ, ಬ್ಯಾಂಕ್ ಇಂದ ಎಲ್ಲರಿಗೂ ಗ್ರೀಟಿಂಗ್ ಸೆಂಡ್ ಮಾಡಿದಾರೆ ಕಣ. ಓಹೋ, ನ್ಯೂ ಇಯರ್ ವಿಶಸ್ ಇರ್ಬೋದು ಕಣೆ. ಇಷ್ಟು ಬೇಗನಾ? ನ್ಯೂ ಇಯರ್ ಬೇಗ ಬರ್ಲಿ ಅಂತ ಕಳ್ಸಿದ್ದಾರೆ. ಏನ್ ಮಾಡ್ತಿದ್ದೀರಾ? ಮಮ್ಮಿ ನಿಮ್ಗೂ ಗ್ರೀಟಿಂಗ್ ಸೆಂಡ್ ಮಾಡಿದ್ದಾರೆ, ಸಿ ಮಾಡಿ. ಸಾಲದ ನೋಟಿಸ್ಸಾ? ನಾನ್ ಸಾಲ ತಗೊಂಡಿದ್ನಾ? ಶ್ರೀಹರಿ, ನನಗೆ ಬ್ಯಾಂಕ್ ಇಂದ 10 lakhs ಗಿವ್ ಮಾಡ್ತಾರಂತೆ ಕಣ. ತಿನ್ನಿ, ನೀನ್ ಬ್ಯಾಂಕ್ ಇಂದ 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ಯಾ ಅಂತ ನೋಟಿಸ್ ಕಳ್ಸಿರೋದು. ಕಂಡ್ಬಿಟ್ಟು ಓದು. ನಾನ್ ಯಾವಾಗ ಲೋನ್ ಟೇಕ್ ಮಾಡ್ದೆ?
ನನಗೇನೋ ಗೊತ್ತೋ ನೀನು ಸಾಲ ತಗೊಂಡಿದ್ಯಾ ಅಂತ ನೋಟಿಸ್ ಕಳ್ಸಿದಾರಲ್ಲಮ್ಮ. ಅಯ್ಯೋ ನನ್ನ ಕೈಯಲ್ಲಿ ಇದೆ ತಾನೇ ಡಾಕ್ಯುಮೆಂಟು, ನನಗೆ ಗೊತ್ತಾಗ್ತಿದೆ. ಇದು ಮೋಸ್ಟ್ಲಿ ಬೇರೆ ಯಾವ್ದೋ ಅಡ್ರೆಸ್ಗೆ ಹೋಗೋದು ಬೈ ಮಿಸ್ಟೇಕ್ ಇಲ್ಲಿ ಬಂದಿರ್ಬೇಕಷ್ಟೇ. ಮಾಯೆ ಕರೆಕ್ಟ್ ಅಡ್ರೆಸ್ ಪ್ರಿಂಟ್ ಆಗಿದೆ, ಅದ್ ಹೇಗ್ ರಾಂಗ್ ಅಡ್ರೆಸ್ ಬರಕ್ ಸಾಧ್ಯ? ಇದು ಕಂಪ್ಯೂಟರ್ ಜನರೇಟೆಡ್ ಡಾಕ್ಯುಮೆಂಟು, ಸಿಗ್ನೇಚರ್ ಬೇಡ ಅಂತ ಇಲ್ಲೇ ಹಾಕಿಲ್ವಾ? ಎಸ್ ಮಮ್ಮಿ ಕರೆಕ್ಟ್. ಇಲ್ಲೇನೋ ನಡೀತಿದೆ. ಏನು ನಡೀತಾ ಇಲ್ಲ, ನಾನು ಫೋನ್ ಮಾಡಿ ವಿಚಾರಿಸ್ಕೋತೀನಿ. ನಾನು ಸಾಲ ತಗೊಂಡಿಲ್ಲ ತಾನೇ, ಅಷ್ಟೇ ಬೇಕಾಗಿರೋದು. ನಡೀರಿ, ಏನಾರು ಒಂದು ನಡೀತಾನೆ ಇರ್ತಿ ಮನೇಲಿ. ಪಾಚು ಶ್ರೀಮತಿ ಅಂದ್ರೆ ನಾನೇ ಪಾಚು ಶ್ರೀಮತಿ, ಕೂತ್ಕೊಳ್ಳಿ. ಇದು ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಕರೆಯಕ್ಕೆ ಬಂದಿದ್ದೀರಾ? ನೋಡಿ, ನವೆಂಬರ್ ಡಿಸೆಂಬರ್ ಅಲ್ಲಿ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ, ಯಾಕಂದ್ರೆ ಎಲ್ಲ ಕಡೆ ಹೋಗಿ ಭಾಷಣ ಮಾಡಬೇಕು. ನೀವೊಂದು ಕೆಲಸ ಮಾಡಿ, ನಿಮಗೆ ಯಾವ ಡೇಟ್ಸ್ ಬೇಕು ಅಂತ ಹೇಳಿ ನಾನು ಡೈರಿ ಚೆಕ್ ಮಾಡಿಬಿಟ್ಟು ನಾನೇ ನಿಮಗೆ ವಾಪಸ್ ಡೇಟ್ಸ್ ಕೊಡ್ತೀನಿ. ಅವತ್ತು ನೀವು ಇವೆಂಟ್ನ ಇಟ್ಕೊಂಬಿಡಿ. ಮೇಡಮ್, ನಾನು ಬ್ಯಾಂಕ್ ಮ್ಯಾನೇಜರ್ ನಾಗರಾಜ್ ಅಂತ, ಇವರು ರಿಕವರಿ ಆಫೀಸರು ರೇವಣ್ಣ. ಓ, ನಿಮ್ ಬ್ಯಾಂಕಲ್ಲಿ ಭಾಷಣ ಇಟ್ಕೋಬೇಕು ಅಂತನಾ? ಯಾವ ನನ್ನ ಮಗನಿಗೆ ಬೇಕ್ರಿ ನೀವು ಭಾಷಣ? ಬ್ಯಾಂಕಲ್ಲಿ ಸಾಲ ತಗೊಂಡ್ಮೇಲೆ ಕಟ್ಟದ್ ಬೇಡವಾ? ನೀವೇ ನೀರ್ ಭದ್ರನ? ನಮ್ಮ ಹೊಸ ಮ್ಯಾನೇಜರ್ ಏನು ಕೊಡಂಗಿನ? ಇರೆಸ್ಪಾನ್ಸಿಬಲ್ ಇಡಿಯಟ್ಸ್. ಲಕ್ಷ ಲಕ್ಷ ಸಾಲ ತಗೊಂಡು ಮನೇಲಿ ಕೂತ್ಬಿಟ್ರೆ ನಾವು ಬಿಟ್ಬಿಡ್ತೀವಾ? ಯಾರ್ರಿ ಅದು ಶ್ರೀಹರಿ? ನಾನೇ ಶ್ರೀಹರಿ. ಕಡಿದ್ರೆ 4 ಕಾಳಾಗ್ತೀರಾ? ಜ್ಞಾನ ಬೇಡವೇನ್ರಿ ನಿಮ್ಗೆ? 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಾ, ಸ್ಮಾಲ್ ಬಿಸ್ನೆಸ್ ಫೈನಾನ್ಸ್ ಅಂತ. ನನಗೂ 10 ಲಕ್ಷ ರೂಪಾಯಿ ನೋಟಿಸ್ ಬಂದಿದೆ. ನೀವೇನಾ ಚಾರುಲತಾ ಅಂದ್ರೆ? ಬ್ರೆಡ್ ಅಂಗಡಿ ಇಡ್ತೀನಂತ 10 ಲಕ್ಷ ರೂಪಾಯಿ ಫೈನಾನ್ಸ್ ತಗೊಂಡಿದ್ದೀರಾ? ಎಲ್ರಿ ಇದೆ ಬ್ರೆಡ್ ಅಂಗಡಿ? ಬ್ರೆಡ್ ಅಂಗಡಿ ಎಲ್ಲಾ ಕಡೆ ಇದೆ. ಅದಲ್ಲ, ನೀವು ಸಾಲ ತಗೊಂಡ್ ಮಾಡಿದಿರಲ್ಲ ಬ್ರೆಡ್ ಅಂಗಡಿ, ಅದೆಲ್ಲಿದೆ? ನನ್ಗೂ 10 lakhs ನೋಟಿಸ್ ಕಮ್ ಮಾಡಿದೆ. ನೀವು 10 ಲಕ್ಷ ರೂಪಾಯಿ ಸಾಲನ ಪಾನಿಪುರಿ ಅಂಗಡಿಗೆ ಅಂತ ತಗೊಂಡಿದ್ದೀರಾ. ಪಾನಿಪುರಿ ಏನಮ್ಮ ಹೇಳ್ತಿದಾರೆ ಇವರು? ನಾನು ಪಾಚು ಶ್ರೀಮತಿ, ಮಹಿಳಾ ಸಂಘದ ಪ್ರೆಸಿಡೆಂಟು. ಐ ಡೋಂಟ್ ಕೇರ್. ಸುಸ್ತಿದಾರನ್ ಜೊತೆ ಕುಸ್ತಿ ಮಾಡೋಕ್ಕೂ ರೆಡಿ ನಮ್ ಬ್ಯಾಂಕ್ ಮ್ಯಾನೇಜರು. ನಾವು ನಿಮ್ಗೆ ಸಾಲ ಅಂತ ಕೊಡೋದು ಇನ್ನೊಬ್ಬರ ದುಡ್ಡನ್ನ, ಮಧ್ಯೆ ಟ್ರಸ್ಟಿಯಾಗಿ ನಿಂತು ನಾವು ಕಂಡವ್ರ ದುಡ್ಡನ್ನು ನಿಮ್ಗೆ ಸಾಲ ಅಂತ ಕೊಟ್ಟಿರ್ತೀವಿ. ಅಲ್ಲ, ನೀವು ಸರಿಯಾಗಿ ಕಟ್ಲಿಲ್ಲ ಅಂದ್ರೆ ನಾವು ಅವ್ರಿಗೆ ಉತ್ತರ ಕೊಡೋದು ಅಂತ. ನಾವ್ ಸಾಲ ತಗೊಂಡಿರ ಕಣಯ್ಯ, ಕಾರಸ್ತಾ ನಮ್ಮ ಯಜಮಾನ್ರನ್ನ ಏನ್ ಗಾಂಜಾ ಸೊಪ್ಪು ತಿನ್ಕೊಂಬಂದ್ ಮಾತಾಡ್ತಿದ್ದೀರಾ? ದಂಟಿನ ಸೊಪ್ಪು ತಿನ್ನಿಸ್ಬಿಡ್ತೀವಿ. ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ, ಗೌರವ ಕೊಡಿ. ಬ್ಯಾಂಕಿಂದ ಅಫಿಷಿಯಲ್ಗಳು ಬಂದಾಗ ಅವ್ರಿಗೆ ಈಗ ಮಾತೆಲ್ಲ ರೋಪ್ ಆಗ್ತೀರೇನ್ರಿ? ಯಾವ್ದೋ ರಾಂಗ್ ಅಡ್ರೆಸ್ ಬಂದಿದ್ದೀರಾ, ಸುಮ್ನೆ ನಡೀರಿ ಆಚೆ. ಗೆಟ್ ಔಟ್. ಮಗನೇ ಶ್ರೀಹರಿ, ಇವರಿಬ್ರನ್ನ ಮನೆಯಿಂದ ಆಚೆ ಹಾಕು. ನೀನೊಬ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ಇವರಿಬ್ರು ಹೆಲ್ಪ್ ತಗೋ. ಆಶೀರ್ವಾದ ಮಾಡಮ್ಮ. ಈ ಒಂದು ಅವಕಾಶಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಮ್ಮ? ಇವತ್ತು ತೋರಿಸ್ತೀನಿ ಪಾಚೋ ಶ್ರೀಮತಿ ಮಗ ಶ್ರೀಹರಿ ಏನು ಅಂತ. ಯು ಬೋತ್ 3 ಎಣಿಸ್ತೀನಿ. ನಿಮ್ಗೆ ಈಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಸ್ಟೇಷನ್ ಕರ್ಸ್ ರೂಪಿಸಿದ್ರೆ ಬಾಯ್ ಬಿಡ್ತೀರಾ ಅಲ್ರಿ? ಸಾಲ ತಗೊಳ್ಳೋದು ಅಲ್ದೆ ಕೇಳಕ್ ಬಂದ್ರೆ ಬ್ಯಾಂಕ್ ಅವ್ರ ಮೇಲೆ ಅಟ್ಯಾಕಾ? ಅಲ್ಲ ಸರ್, ಎಂತ ಕಾಲ ಬಂತು ನೋಡಿ ಸರ್. ಇನ್ಫ್ಲೂಯೆನ್ಸ್ ಮಾಡಿ ಸಾಲ ತಗೊಳ್ಳೋದು, ಕೇಳಕ್ ಬಂದಾಗ ಮ್ಯಾನೇಜರ್ ಮೇಲೆ ಅಟ್ಯಾಕ್ ಮಾಡೋದು. ನಡೀರಿ ಸರ್. ಹೇ, ಇನ್ನೊಂದ್ ಸಲ ನಮ್ಮ ಮನೆಗ್ ಬಂದ್ರೆ ನಾವು ಬರಲ್ಲ, ನೀವೇ ಬರ್ತೀರಾ ಪೊಲೀಸ್ ಸ್ಟೇಷನ್ಗೆ. ನಾನ್ ಕಮ್ ಮಾಡಲ್ಲ. ಆಕಾಯ್ತಿ ಸಂಸಾರ ನನ್ಗೆ. ಅವನ್ ಯಾವನೋ ಗೊತ್ತಿಲ್ಲ ಗುರಿ ಇಲ್ಲ, ಸುಮ್ಮನೆ ಸೈನ್ ಮಾಡೋದ? ಇದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ? ಅಲ್ಲಮ್ಮ, ನೀನು ಮಹಿಳಾ ಸಂಘದ ಪ್ರೆಸಿಡೆಂಟ್ ಆಗಿ ಈ ತರ ಫೂಲ್ ತರ ಬಿಹೇವ್ ಮಾಡದ? ಅವ್ನ್ ಯಾವನೋ ಆನಂದ್ ಅಂತ ಬಂದಿದ್ದ. ಮಾಯಿಗೆ ಒಂದಷ್ಟು ಫೋಟೋಗಳನ್ನ ತೋರಿಸಿ, ನಾಯಿಗ್ ಬ್ರೆಡ್ ಹಾಕ್ತಿದ್ದೀರಾ, ಇರ್ವೇಗ್ ಸಕ್ಕರೆ ತಿನ್ಸ್ತಿದ್ದೀರಾ ಅಂತೆಲ್ಲ ಹೇಳ್ದ. ಮಾಯಿ ಒಬ್ಬೇ ಬ್ರೆಡ್ ಹಾಕ್ಬಿಟ್ರು. ಚೌಕಾಸಿ, ಸುಮ್ನಿದ್ ಬಿಡು, ನನ್ನ ರೇಗಿಸ್ಬೇಡ ನೀನು. ನಿಜ ಹೇಳಿ, ನಾಯಿ ಜೊತೆ ಇರ್ವೆ ಜೊತೆ ನೀವಿರೋ ಫೋಟೋ ತೋರಿಸಿ ಸಾಲಕ್ ಸಿಕ್ಕಾಕಿಸ್ತಾ, ಹೌದೋ ಅಲ್ವೋ? ಅಮ್ಮ, ನಿನ್ನಿಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ನನಗ್ ನೀನೇ ಅಲ್ವಾ ಬಲವಂತ ಮಾಡಿದ್ದು? ಪೊಲೀಸ್ ನಮ್ಮನ್ನ ಕ್ಯಾಚ್ ಮಾಡಿದ್ರೆ ವಾಟ್ ಮಾಡೋದು? ಆಯ್ತು ಸಾಕು, ನಾನು ಏನ್ ಮಾಡ್ದೆ ಇವಾಗ? ನಿಮ್ ಫ್ರೆಂಡು ಅಂತ ತಾನೇ ಆನಂದ ಬಂದಿದ್ದು. ಫ್ರೆಂಡ್ ಅಲ್ಲ, ಫ್ಯಾನು, ಶ್ರೀಮತಿ ಫ್ಯಾನು. ಕೀರಲ್ ಧ್ವನಿಯಲ್ಲಿ ಮಾತಾಡಿದ್ರೆ ವಾಯ್ಸ್ ಬಾಕ್ಸ್ ಹಂಗೆ ಕಿತ್ಬಿಡ್ತೀನಿ. ಆಯ್ತು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ. ಫೋಟೋ ತೆಗೆದಿದ್ದೀರಾ? ಅಪ್ಪ, ಅವ್ರು ಬಂದಾಗ ಯಾವ್ದಕ್ಕೂ ಇರ್ಲಿ ಅಂತ ಈ ಫೋಟೋ ಕ್ಲಿಕ್ ಮಾಡಿದೆ.
ಹಿಂಗೆ ಅಪ್ಪ ಇಷ್ಟಿದ್ರೆ ಸಾಕಪ್ಪ ಅವ್ನು ಹುಡುಕ್ಬೋದು ಹುಡ್ಕಣ ಬಾಪ. ಅವನ್ ಸಿಕ್ಕ್ರೆ ನೀವು ಬಚಾವ್ ಆಗ್ತೀರಾ, ಇಲ್ಲ ಅಂತಂದ್ರೆ ಫ್ರೀ ಲಾಡ್ಜಿಂಗು ಬೋರ್ಡಿಂಗು, ಇಲ್ಲಲ್ಲ ಜೈಲಲ್ಲಿ. ಈ ಗೋಳಾಡೋದಕ್ಕಿಂತ ಮೊದಲು ಮುದ್ದೆ ತಿನ್ನೋದ್ ಕಲೀರಿ, ಅಲ್ಲಿ ಯೂಸ್ ಆಗುತ್ತೆ. ಕತ್ತೆಗಳ ಈ ಫೋಟೋದಲ್ಲಿರುವ ವ್ಯಕ್ತಿ ಆನಂದ್ ಅಂತ. ಇವನು ನಮ್ಮ ಮನೆಗೆ ಬಂದು ನನ್ನ ಹೆಂಡತಿಗೆ ಮರಳು ಮಾಡಿ ಈ ವ್ಯಕ್ತಿ ಕಂಡ ಕೂಡಲೇ ನನಗೆ ವಿಷಯ ತಿಳಿಸುವುದು. ಛೇ ಪಾಪ ಪಾಂಡು, ನಮ್ಮ ಪಾಂಡು ಸರ್ಗೆ ಹಿಂಗೆ ಆಗ್ಬಾರ್ದಾಗಿತ್ತು. ಸಾರ್ ನಿಂತ್ಕೊಳ್ಳಿ. ಬನ್ನಿ ಸರ್ ಬನ್ನಿ. ನಿಮ್ಮ ವಿಷಯ ಬಹಳ ಕೇಳಿದ್ದೀನಿ, ತುಂಬಾ ಜನ ಕಾಲ್ ಮಾಡ್ಕೊಟ್ಬಿಟ್ಟಿದ್ದೀರಂತೆ. ಹಲೋ ಮಿಸ್ಟರ್ ಆನಂದ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಯಾಕೆಂತ ಹೇಳಿ ಸರ್, ಅದು ಹೇಗೆ ಅಂತ ಹೇಳ್ಬಿಡಿ ಸರ್. ಮೋಸ ಮಾಡೋ ಕದಿಮರೇ ತುಂಬಿರ್ಬೇಕಾದ್ರೆ ಅವ್ರ ನಡುವೆ ನೀವು ಸಾಲ, ಹಲ್ಕ ನಡುವೆ ಪುಲ್ಕ. ಹೌದ್ರಿ ಸರ, ನಾನು ಜನಸೇವೆ ಮಾಡಕತ್ತೀನಿ. ನಿಮಗೆ ಯಾವ ಕಾರ್ಡ್ ಬೇಕು ಹೇಳ್ರಿ, ₹1 ಅಷ್ಟೇ ರೀ. ₹1 ಕೊಟ್ರೆ ಸಾಕು ನೋಡ್ರಿ, ನೀವು ಹೇಳಿದ ಕಾರ್ಡ್ ಮಾಡಿಸ್ಕೊಡ್ತೀನಿ ರೀ. ಖುದ್ದು ನಾನ ಮಾಡಿಸ್ಕೊಡ್ತೀನಿ ರೀ. ಹಾ, ಗಾಳಕ್ಕೆ ಎರೆಹುಳು ಸಿಕ್ಕಿಸ್ತಾರಲ್ಲ ಹಾಗೆ. ರಾಗಿ ರೊಟ್ಟಿನೂ ಕರೆಗರೆ. ಬ್ಯಾಂಕ್ ಅಲ್ಲಿ 40 ಲಕ್ಷ ರೂಪಾಯಿ ಸಾಲ ತಗೊಂಡ್ರದ್ ನೀನಾ ಇಲ್ಲ ಪಾಂಡು ಮನೆಯವರ? ಸರ್ ನನಗೇನು ಗೊತ್ತಿಲ್ರಿ ಸರ್, ಕಾರ್ಡ್ಸ್ ಮಾಡಿಕೊಟ್ಟೇನೆ ಅಷ್ಟೇ ರೀ ಸರ್. ಯಾಕೆ ಸುಳ್ಳು ಹೇಳ್ತಾ ಇದೀಯಾ? ನಮ್ಮ ಚಾರ್ಜ್ ಐತೆ. ಆಫೀಸಿಗೆ ಬಂದವ್ರ ಯಾಕ್ರಿ ಜಗಳ ಆಡ್ತಾ ಇದ್ದೀರಾ? ಪಾಪ ಸರ್, ಅವ್ರನ್ನ ಯಾಕೆ ಹೊಡಿತಿದ್ದೀರಾ? ಯಾಕ ಪಾಂಡು ಮನೆಯವ್ರದೆಲ್ಲ ಸೈನ್ ಮಾಡಿಸ್ಕೊಂಡು ಅವ್ರ ಹೆಸರಲ್ಲಿ ಸಾಲ ಮಾಡಿ 40 ಲಕ್ಷಕ್ಕೆ ತಲೆ ತಂದಿಟ್ಟವನೇ. ನಮ್ಗೆ ಅವತ್ತೇ ಗೊತ್ತಿತ್ತು ಫ್ರಾಡ್ಗಳೆಲ್ಲ ಸೈನ್ ಹಾಕ್ತಾರೆ, ಗುಳ್ಳುಗಳೆಲ್ಲ ಸೈನ್ ಮಾಡ್ತಾರೆ ಅಂತ. ಸೈನ್ ಮಾಡೋರೆಲ್ಲ ಗುಳ್ಳುಗಳ. ಈ ಪಾಂಡು, ನಿಮಗೆ ಸ್ವಲ್ಪನಾದ್ರು ಬುದ್ಧಿ ಬೇಡವಲ್ರಿ? ಯಾವನಾದ್ರೂ ₹1 ಒಂದು ಕಾರ್ಡ್ ಮಾಡ್ತೀವಿ ಅಂತಂದ್ರೆ ಒಪ್ಕೊಂಡು ಅವ್ನ ಕೈಯಲ್ಲಿ ಮಾಡಿಸ್ತಾ ಇದ್ದೀರಲ್ರಿ? ನಾನಲ್ಲ ಸರ್, ನನ್ನ ಹೆಂಡತಿ. ಬಿಟ್ಟು ಹಾಕ್ರಿ. ನನ್ನ ಹೆಂಡತಿನ ಸರ್? ಅಲ್ಲ ರೀ, ಇಂಥ ಜನಕ್ಕೆ ಅವಕಾಶ ಕೊಡೋದನ್ನ ಬಿಟ್ಟು ಹಾಕಿ ಅಂತಂದೆ. ಅಲ್ಲ ರೀ, ಅವ್ರ ಆಫೀಸ್ ಎಲ್ಲಿದೆ ಅಂತ ನಾನು ನೋಡಿದ್ದೀರಾ ನೀವು? ಜ್ಞಾನ ಬೇಡ ನಿಮಗೆ? ಹೌದು ಸರ್, ನಮ್ಗೆ ಯಾವುದೇ ಕಾರ್ಡ್ ಬೇಕಂದ್ರೂ ಆಫೀಸಿಗೆ ಹೋಗಿ ಅಧಿಕೃತವಾಗಿ ಮಾಡಿಸ್ಬೇಕು. ಮನೆಗೆ ಬಂದ್ಬಿಟ್ಟು ನಿಮಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ತೀನಿ, ಆ ಕಾರ್ಡ್ ಮಾಡ್ತೀನಿ ಅಂತಂದ್ರೆ ನಂಬಾರ್ದು ಸರ್. ಈಗಲಾದ್ರೂ ಬುದ್ಧಿ ಬಂತ? ಪಾಂಡು, ಇವ್ನು ಹೇಗಿದ್ರು ಸಿಕ್ಬಿದ್ದ, ಇವನಿಂದ ಹಣ ವಸೂಲಿ ಆಗ್ಬೇಕು. ಅಲ್ಲಿವರೆಗೂ ನಿಮ್ ಫ್ಯಾಮಿಲಿ ಪರಪ್ಪನ ದ್ವಾರ.